ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಒಲಿದ ಜೀವ ಜೊತೆಯಲ್ಲಿರಲು ಅಧ್ಯಾಯ 4. ಕತೆ ಹೇಗಿದೆ ಕೇಳಿ, ಕಡೆಯಲ್ಲಿ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ಕೊನೆಗೂ ನಾನು ಹೇಳಿದ ಕೆಲಸ ನೀನು ಮಾಡಿದೆ. ಶಬಾಷ್ ಮಗಳೇ. ಅಂತೂ ಇಂತೂ ರಘುನ ಮದುವೆ ಆಗೋದರ ಮೂಲಕ ನಾನು ಸಿರಿವಂತ ಆಗಬೇಕು ಅನ್ನೋ ನನ್ನ ಆಸೆ ಈಡೇರಿಸಿದೆ ನೀನು ಅನ್ನೋ ಪ್ರಕಾಶ್ ಮಾತಿಗೆ ಮುಖವರಳಿಸಿ ನಕ್ಕ ಜಾಹ್ನವಿಯ ನೋಡಿದ ರಘು ಮನ ಛಿದ್ರವಾಗಿತ್ತು. ಆ ಮಾತಿನ ಅರ್ಥ ಏನೇ ಇರಬಹುದು, ಆದರೆ ಸನ್ನಿವೇಶಗಳು ಮಾತ್ರ ರಘು ಯೋಚಿಸಿದಂತೆ ಇರಲಿಲ್ಲ. ಅಪ್ಪ ಮಗಳ ಅಷ್ಟೇ ಮಾತು ಕೇಳಿದ ರಘು ಕೋಪದಿಂದ ಅಲ್ಲಿಂದ ನಡೆದ. ನಾನು ಸಿರಿವಂತ ಅನ್ನೋ ಕಾರಣಕ್ಕೆ ನನ್ನ ಪ್ರೀತಿ ಒಪ್ಪಿ ಮದುವೆ ಆದಳ ಅನ್ನೋ ಪ್ರಶ್ನೆ ಅವನಲ್ಲಿ ಎದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳದೆ ಅಲ್ಲಿಂದ ಹೊರಟ. ಅಂದೇ ಅವರ ಮುಂದೆ ನಿಂತು ತನ್ನ ಅನುಮಾನದ ಬಗ್ಗೆ ಕೇಳಿದ್ದರೆ ಬಹುಶಃ ಒಂದು ಜೀವ ಬಲಿಯಾಗುತ್ತಾ ಇರಲಿಲ್ಲ. ಆದರೆ ವಿಧಿಯ ಮುಂದೆ ಯಾವುದೂ ಇಲ್ಲ ಅಲ್ವಾ? ಮಡದಿಯ ಕರೆದೊಯ್ಯಲು ಬಂದವ ಬರೀ ಕೈಲಿ ಹಿಂದಿರುಗಿದ್ದ. ಅವ ಬಂದಿದ್ದೂ ಯಾರೂ ನೋಡಿರಲಿಲ್ಲ. ಪ್ರತಿಮಾ ಹಿತ್ತಲಿನಲ್ಲಿದ್ದರೆ ಅಪ್ಪ ಮಗಳು ಟೆರೆಸ್ ಮೇಲೆ ಇದ್ದಿದ್ದು ನೋಡಿಯೇ ಬಂದಿದ್ದ ರಘು. ಮೊದಲ ಬಾರಿಗೆ ಅಪ್ಪನ ಪ್ರೀತಿಯ ಮಾತು ಕೇಳಿದವಳಿಗೆ ವಾಸ್ತವದ ಅರಿವೇ ಇಲ್ಲ. ಅಂದುಕೊಂಡಿದ್ದು ಆದ ಖುಷಿಗೆ ಪ್ರಕಾಶ್ಗೆ ಇಹದ ಪರಿವೇ ಇರಲಿಲ್ಲ. ಸಂಜೆಯವರೆಗೂ ಅಪ್ಪನ ಪ್ರೀತಿ ಮಾತು ಕೇಳಿ ಅಮ್ಮನ ಕೈತುತ್ತು ತಿಂದವಳು ಗಂಡನಿಗೆ ಫೋನ್ ಮಾಡಿದಾಗ ಅವನು ರಿಸೀವ್ ಮಾಡದೇ ಇದ್ದಾಗ ತಾನೇ ಹೊರಟು ಹೋದಳು ಗಂಡನ ಮನೆಗೆ. ಇತ್ತ ಮಡದಿ ಮಾತಿಗೆ ಬೇಸರಗೊಂಡವ ಕಾರ್ ತಗೊಂಡು ಒಬ್ಬನೇ ಬಹುದೂರದವರೆಗೂ ಡ್ರೈವ್ ಮಾಡಿಕೊಂಡು ಹೋದ. ಅವನಿಗೆ ಆಗಿದ್ದು ಬೇಸರವೋ, ಕೋಪವೋ, ಇಲ್ಲ ಹತಾಶೆಯೋ, ಅಥವಾ ಮೂರೂ ಒಟ್ಟಾಗಿ ಆದ ಸಮ್ಮಿಶ್ರ ಭಾವವೋ ಅರಿಯದಾದ ಸ್ವತಃ ಅವ. ಒಂಟಿಯಾಗಿ ದೂರದ ದಿಗಂತ ದೃಷ್ಟಿಸುತ್ತಾ ಕುಳಿತವನಿಗೆ ಸೂರ್ಯ ಜಾರಿ ಚಂದಿರ ಬಂದಿದ್ದರ ಅರಿವೂ ಇಲ್ಲ. ತಂಪಾದ ಗಾಳಿ, ಚಂದದ ಬೆಳದಿಂಗಳು, ಸೊಗಸಾದ ವಾತಾವರಣ. ಆದರೆ ಆಸ್ವಾದಿಸುವ ಮನಸ್ಥಿತಿ ಮಾತ್ರ ರಘುಗೆ ಇರಲಿಲ್ಲ. ಮನೆಗೆ ಬಂದ ಜಾಹ್ನವಿ ಮೊದಲು ಹುಡುಕಿದ್ದು ಗಂಡನನ್ನೇ. ಆದರೆ ಅವನ ಇರುವು ಕಾಣದೆ ಎಲ್ಲ ಕಡೆ ಹುಡುಕಿ ಕೊನೆಯಲ್ಲಿ ಅತ್ತೆಯಲ್ಲಿ ಕೇಳಿದಾಗ ಬಂದಿಲ್ಲ ಇನ್ನೂ ಮನೆಗೆ ಅಂತ ಹೇಳಿದ್ದು ಅಚ್ಚರಿ ತರಿಸಿತ್ತು. ಫೋನ್ ರಿಸೀವ್ ಮಾಡದೇ ಇದ್ದಾಗ ಮತ್ತೆ ಆಫೀಸ್ಗೆ ಕಾಲ್ ಮಾಡಿ ಕೇಳಿದಾಗ ಮಧ್ಯಾಹ್ನವೇ ಹೊರಟಿದ್ದಾರೆ ಅನ್ನೋ ಸುದ್ದಿ ಅತ್ತೆ ಸೊಸೆಯ ಕಾಯುವಿಕೆ ಸುದೀರ್ಘವೇ ಆಗಿತ್ತು. ಕೊಂಚ ಭಯ ಕೂಡ ಇಬ್ಬರ ಮನದಲ್ಲಿ. ಕೊನೆಗೂ ನಸಕಿನ ಜಾವದಲ್ಲಿ ಮನೆಗೆ ಬಂದವನಿಗೆ ಸೋಫಾದಲ್ಲಿ ಕುಳಿತೇ ಮಲಗಿದ ಮಡದಿ ಮತ್ತೆ ಅಮ್ಮನ ನೋಡಿ ಮನ ಮುದುಡಿತು. ಬಾಗಿಲು ತೆರೆದ ಸದ್ದಿಗೆ ಎಚ್ಚೆತ್ತ ಜಾಹ್ನವಿ, ರೀ ಎಲ್ಲೋಗಿದ್ರಿ ಇಷ್ಟೊತ್ತು? ಫೋನ್ ಮಾಡೋಕೆ ಆಗಿಲ್ವಾ? ಎಷ್ಟು ಭಯ ಆಯಿತು ಗೊತ್ತಾ ಅಂತ ಕೇಳಿದಳು. ಸೊಸೆಯ ಮಾತು ಕೇಳಿ ಎಚ್ಚರಗೊಂಡ ಕಾವೇರಿ ಹುಸಿ ಮುನಿಸಿನಲ್ಲಿ ಮಗನ ತರಾಟೆಗೆ ತೆಗೆದುಕೊಂಡಾಗ ಹೇಗೋ ಸಮಾಧಾನ ಮಾಡಿದ ರಘು. ಅಂದಿನಿಂದ ಆರಂಭವಾಯಿತು ರಘು ಜಾಹ್ನವಿ ನಡುವಿನ ಅಂತರ. ಜಾಹ್ನವಿ ಎಷ್ಟೇ ಮಾತಾಡೋ ಪ್ರಯತ್ನ ಮಾಡಿದರೂ ಕೂಡ ರಘು ಕೇಳಿಲ್ಲ ಎಂಬಂತೆ ವರ್ತಿಸುತ್ತಿದ್ದ. ಜಾಹ್ನವಿ ಇರುವು ಅವನಿಗೆ ಯಾವುದೇ ವ್ಯತ್ಯಾಸ ಆಗಲಿಲ್ಲ. ಆದರೆ ಇದರ ಸುಳಿವು ಅಮ್ಮ ಮತ್ತು ತಂಗಿಗೆ ಸಿಗದ ಹಾಗೆ ನೋಡಿಕೊಂಡ. ಮದುವೆ ಆದಮೇಲೆ ಕೂಡ ಕೆಲಸ ಬಿಡಲ್ಲ ಅಂತ ಜಾಹ್ನವಿ ಮೊದಲೇ ಹೇಳಿದ್ದರಿಂದ ಆಫೀಸ್ಗೆ ಹೋದಾಗ ಅವಳಿಗೆ ಅಚ್ಚರಿ ಎಂಬಂತೆ PA ಪೋಸ್ಟ್ನಿಂದ ತೆಗೆದು ಆಫೀಸ್ ವರ್ಕ್ಗೆ ಶಿಫ್ಟ್ ಮಾಡಿದ್ದ ರಘು. ವಿಷಯ ತಿಳಿದು ಕೇಳೋಕೆ ಬಂದವಳಿಗೆ ಸರಿಯಾಗಿ ಉತ್ತರಿಸದೆ ಬ್ಯುಸಿ ಅನ್ನೋ ನೆಪ ಹೇಳಿ ತಪ್ಪಿಸಿಕೊಂಡ. ಕೆಲಸ ಮಾಡುವವರಿಗೆ ಯಾವುದಾದರೇನು ಅಂತ ಸುಮ್ಮನೆ ಕೆಲಸ ಮಾಡಿದಳು ಜಾನು. ಅರ್ಜೆಂಟ್ ಕೆಲಸ ಅನ್ನೋ ನೆಪ ಹೇಳಿ ಆದಷ್ಟು ಜಾನು ಜೊತೆಗೆ ಬರೋದನ್ನು ತಪ್ಪಿಸಿಕೊಂಡು ಬರ್ತಿದ್ದ ರಘು. ಜಾನು ಕೂಡ ಇರಬಹುದು ಅಂತ ಅಂದುಕೊಂಡಳೆ ಹೊರತು ಮತ್ತೇನು ವಿಚಾರಿಸೋಕೂ ಹೋಗಲಿಲ್ಲ. ದಿನಗಳು ಕಳೆಯುತ್ತಿತ್ತು. ಅದಾಗಲೇ ತಿಂಗಳು ಉರುಳಿತ್ತು. ಗಂಡ ಹೆಂಡತಿ ಇಬ್ಬರು ಮಾತುಕತೆ ನಿಲ್ಲಿಸಿ. ಪ್ರೀತಿಸಿದವಳು ಕಣ್ಮುಂದೆ ಇದ್ದರೆ ಎಲ್ಲಿ ಸೋಲ್ತೀನೋ ಅನ್ನೋ ಭಯ ರಘುವಿನದಾದರೆ ಅವನ ಜೊತೆಗೆ ಮಾತಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿ ಸೋತಳು ಜಾನು. ಕಾವೇರಿ ಅವರು ಒಮ್ಮೆ ಮಗ ಮತ್ತು ಸೊಸೆಯ ನಡುವಿನ ಅಂತರ ಕಂಡು ಸೊಸೆಯಲ್ಲಿ ವಿಚಾರಿಸಿದಾಗ ಜಾನು ರಘುಗೆ ಕೆಲಸ ಜಾಸ್ತಿ ಆಗಿದೆ ಅತ್ತೆ, ನನಗೂ ಮಾತಿಗೆ ಸಿಗ್ತಾ ಇಲ್ಲ, ಜೊತೆಗೆ ಆಫೀಸ್ನಲ್ಲೂ ಕೂಡ ನನ್ನ PA ಪೋಸ್ಟ್ನಿಂದ ತೆಗೆದು ಆಫೀಸ್ ವರ್ಕ್ ಕೊಟ್ಟಿದ್ದಾರೆ, ಒಬ್ಬರೇ ಮೈಮೇಲೆ ಹಾಕ್ಕೊಂಡು ಮಾಡ್ತಿದ್ದಾರೆ ಅಂತ ತನಗೆ ತಿಳಿದ ವಿಷಯ ಹೇಳಿದಳು. ರಾತ್ರಿ ಮಗ ಬರುವವರೆಗೂ ಕಾದು ಕುಳಿತ ಕಾವೇರಿ ಅವರು ಸೂಕ್ಷ್ಮವಾಗಿ ಮಗನ ಬಳಿ ಅವರ ಸಂಬಂಧದ ಬಗ್ಗೆ ತಿಳಿಸಿ ಹೇಳಿದರು. ಅಮ್ಮ, ಕೆಲಸ ತುಂಬ ಇದೆ, ಜೊತೆಗೆ ಹೊಸ ಪ್ರಾಜೆಕ್ಟ್ ಸಾಲದು ಅಂತ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಿದೆ. ಅದಕ್ಕೆ ನಿಮ್ಮ ಸೊಸೆಗೆ ತೊಂದರೆ ಆಗಬಾರ್ದು ಅಂತ ಇದರಿಂದ ಹೊರಗಡೆ ಇಟ್ಟಿದ್ದು ಅಂದ ನಯವಾಗಿ. ಮಗನ ಮಾತು ನಂಬಿದವರು ಕೆಲಸ ಮುಖ್ಯ, ಜೊತೆಗೆ ಸಂಬಂಧ ಕೂಡ. ನೀವು ಈಗ ಇನ್ನೂ ಮದುವೆ ಆಗಿರೋದು, ಒಟ್ಟಿಗೆ ಇರಬೇಕು ಅನ್ನೋ ಆಸೆ ಸಹಜವಾಗಿ ಇರುತ್ತೆ ನಿನ್ನ ಹೆಂಡತಿಗೆ. ಯಾವಾಗಲೂ ಆಗದೇ ಇದ್ದರೂ ವಾರಕ್ಕೊಮ್ಮೆ ಆದರೂ ಸಮಯ ಕೊಡು ಅಂತ ಬುದ್ಧಿ ಹೇಳಿದರು ಕಾವೇರಿ.
ಹ್ಞೂ ಅಂತ ತಲೆ ಆಡಿಸಿ ಕೋಣೆಗೆ ಬಂದವನಿಗೆ ಮಲಗಿದ ಮಡದಿಯ ಮೇಲೆ ವಿಪರೀತ ಕೋಪ. ಅಮ್ಮನಿಂದ ಮುಚ್ಚಿಟ್ಟ ವಿಷಯ ಅವರಿಗೆ ಮಡದಿಯೇ ಹೇಳಿದಾಳೆ ಅಂತ ಭಾವಿಸಿದ. ಅಲ್ಲೇ ಟೇಬಲ್ ಮೇಲೆ ಇದ್ದ ಜಗ್ನಲ್ಲಿ ತುಂಬಿದ್ದ ನೀರನ್ನು ತೆಗೆದು ಮಲಗಿದವಳ ಮೇಲೆ ಎರಚಿದ. ಸೌಂಡ್ ಪ್ರೂಫ್ ಕೋಣೆ ಆಗಿದ್ದರಿಂದ ಅಮ್ಮ ಅಂತ ಕೂಗಿದ ಅವಳ ದನಿ ಕೋಣೆ ದಾಟಿರಲಿಲ್ಲ. ತಡಬಡಿಸಿ ಎದ್ದವಳಿಗೆ ಕಂಡಿದ್ದು ಕಣ್ಣೆದುರಿಗೆ ತನ್ನನ್ನೇ ಗುರಾಯಿಸುತ್ತಿದ್ದ ಗಂಡ. ರೀ, ಏನಾಯಿತು? ನೀರು ಯಾಕೆ ಹಾಕಿದ್ರಿ ಅಂತ ಕೇಳಿದಳು ಜಾನು ತುಸು ಕೋಪದಿಂದ. ನೀನು ಮಾಡಿರೋ ಕೆಲಸಕ್ಕೆ ಇನ್ನೇನು ಮಾಡಬೇಕು ಅಂದು ಹೇಳಿದವನ ಮಾತು ಅರ್ಥವಾಗಲಿಲ್ಲ ಜಾನುಗೆ. ನಾನೇನು ಮಾಡಿದೆ ಈಗ ನೀವು ಕೋಪ ಮಾಡಿಕೊಳ್ಳೋ ಅಂಥದ್ದು ಅಂತ ಕೇಳಿದಳು ಜಾನು ಸಮಾಧಾನದಲ್ಲಿಯೇ. ಇನ್ನೇನು ಮಾಡಬೇಕು? ಅಮ್ಮನ ಹತ್ರ ಗಂಡ ನನಗೆ ಸಮಯ ಕೊಡ್ತಿಲ್ಲ ಅಂದ್ಯಲ್ವಾ? ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ವಾ? ಯಾವತ್ತೂ ಏನು ಅನ್ನದ ಅಮ್ಮ ಇವತ್ತು ನನಗೆ ಇಷ್ಟೊತ್ತು ಬುದ್ಧಿ ಹೇಳಿದರು ಗೊತ್ತಾ ಅಂತ ಹೇಳಿದ ರಘು. ರೀ, ನಾನು ಅಮ್ಮನ ಹತ್ರ ಏನೂ ಹೇಳಿಲ್ಲ. ಬಹುಶಃ ಅವರು ನಮ್ಮನ್ನು ಗಮನಿಸಿರಬೇಕು ಅಷ್ಟೇ. ಒಂದೇ ಮನೆಯಲ್ಲಿ ಇರುವಾಗ ಅವರಿಗೆ ಇದೆಲ್ಲ ಗೊತ್ತಾಗದೇ ಇರುತ್ತಾ ಅಂತ ಸಹಜವಾಗಿ ಕೇಳಿದಳು ಜಾಹ್ನವಿ. ಅಂದರೆ ಈಗ ನಾನು ನಿನ್ನ ಕರ್ಕೊಂಡು ಬೇರೆ ಮನೆ ಮಾಡಬೇಕಾ ಅಂತ ಹೇಳಿದ ರಘು ವ್ಯಂಗ್ಯವಾಗಿ. ರೀ, ನಾನು ಹೇಳಿದ್ದು ಹಾಗಲ್ಲ. ಅಮ್ಮನಿಗೆ ಹೇಗೆ ಗೊತ್ತಾಯಿತು ಅನ್ನೋದನ್ನು ಸಹಜವಾಗಿ ಹೇಳಿದೆ ಅಷ್ಟೇ. ನೀವ್ಯಾಕೆ ತಪ್ಪು ತಿಳ್ಕೊಳ್ತಿದ್ದೀರಾ ಅಂದಳು ಜಾನು. ಹೌದು, ಎಲ್ಲ ನಾನೇ ತಪ್ಪಾಗಿ ತಿಳ್ಕೊಳ್ಳೋದು. ಬಿಸ್ನೆಸ್ಸಲ್ಲಿ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ಳೋ ನನಗೆ ಜೀವನದಲ್ಲಿ ಒಳ್ಳೆಯವರು ಯಾರು ಅಂತ ತಿಳ್ಕೊಳ್ಳೋದ್ರಲ್ಲಿ ಮೋಸ ಹೋಗಿಬಿಟ್ಟೆ ಅಂದು ಬೇಸರದಲ್ಲಿ ನುಡಿದ ರಘು. ಅವನ ಮಾತು ಕೇಳಿದ ಜಾಹ್ನವಿಗೆ ಎಲ್ಲೋ ಏನೋ ತಪ್ಪಾಗಿದೆ ಅನಿಸಿ, ರೀ, ಏನಾಯಿತು? ಯಾರಾದರೂ ಮೋಸ ಮಾಡಿದ್ರಾ ಅಂತ ಕೇಳಿದಳು. ಹ್ಞೂ, ಮಾಡಿದರು. ತುಂಬ ನಂಬಿದವರೇ ಮಾಡಿದ್ದಾರೆ. ಅದು ಅವರ ಬುದ್ಧಿವಂತಿಕೆ ಅಲ್ಲ, ಅವರನ್ನು ಅಷ್ಟೊಂದು ನಂಬಿದ ನನ್ನ ದಡ್ಡತನ ಅಂದವ ಅಲ್ಲಿ ನಿಲ್ಲದೆ ವಾಶ್ರೂಮ್ ಸೇರಿದ. ಎಷ್ಟೋ ಹೊತ್ತಿನವರೆಗೆ ತಣ್ಣೀರಲ್ಲಿ ನೆಂದು ಮನದಲ್ಲಿ ಹತ್ತಿದ ಬೇಸರದ ಬೆಂಕಿ ಆರಿಸಿದ. ರೀ ರೀ ಏಳಿ ಅಂತ ಗಂಟೆ 8 ಏಳದ ಗಂಡನ ಎಳಿಸುತ್ತಿದ್ದಳು ಜಾನು. ರಾತ್ರಿ ತಡವಾಗಿ ಮಲಗಿದ್ದಕ್ಕೋ ಏನೋ ದಿನ ಏಳುವ ಹೊತ್ತಿಗೆ ಎಚ್ಚರವಾಗಿರಲಿಲ್ಲ ರಘುಗೆ. ನಿಧಾನವಾಗಿ ಕಣ್ಣು ಬಿಟ್ಟವ ಎದುರಿಗೆ ಇದ್ದ ಮಡದಿಯ ಕಂಡು ಒಮ್ಮೆ ನಗುವರಳಿಸಿದ. ಅಷ್ಟರಲ್ಲಿ ಮತ್ತೆ ಎಲ್ಲ ನೆನಪಾಗಿದ್ದೆ ಮುಖ ಸಿಂಡರಿಸಿಕೊಂಡು ಅಲ್ಲಿಂದ ಎದ್ದು ವಾಶ್ರೂಮ್ ಕಡೆ ನಡೆದ. ಅಮ್ಮ ಹೇಳಿದರು ಅನ್ನೋ ಒಂದೇ ಕಾರಣಕ್ಕೆ ಮಡದಿ ಜೊತೆಗೆ ಕುಳಿತು ತಿಂಡಿ ತಿಂದವರು ಒಟ್ಟಿಗೆ ಆಫೀಸ್ಗೆ ಹೊರಟರು. ಒಂದಷ್ಟು ದೂರ ಸಾಗಿದ್ದೆ ಗಾಡಿ ನಿಲ್ಲಿಸಿದವ ಜಾನುಗೆ ಕೆಳಗೆ ಇಳಿ ಅಂದ. ಇಲ್ಲಿ ಇಳಿಬೇಕಾ? ಯಾಕೆ ಅಂತ ಕೇಳಿದಳು ಜಾಹ್ನವಿ. ದಿ ಗ್ರೇಟ್ ರಘುಚಂದ್ರನ್ ಜೊತೆ ಕೂತು ಬರೋದಕ್ಕೆ ಒಂದು ಯೋಗ್ಯತೆ ಬೇಕು. ನಿಂಗೆ ಅದಿಲ್ಲ, ಅದಕ್ಕೆ ಇಲ್ಲಿಯೇ ಕೆಳಗೆ ಇಳಿ ಅಂದವ ಇಷ್ಟು ದಿನ ಮುಚ್ಚಿಟ್ಟ ಮನದ ಕಹಿ ಹೊರಗಡೆ ಹಾಕಿದ. ರೀ, ಏನು ಹೇಳ್ತಿದ್ದೀರಾ? ಯೋಗ್ಯತೆ ಇರದೆ ನನ್ನ ಮದುವೆ ಮಾಡ್ಕೊಂಡ್ರಾ ಅಂತ ಕೇಳಿದವಳ ಕಣ್ಣು ಆಗಲೇ ತುಂಬಿತ್ತು. ನಿನ್ನ ಯೋಗ್ಯತೆ ಏನು ಅಂತ ಆಗ ಗೊತ್ತಿರಲಿಲ್ಲ ನನಗೆ. ಅದಕ್ಕೆ ತಲೆ ಕೆಟ್ಟು ನಾನೇ ಸಮಸ್ಯೆಯನ್ನು ಮೈ ಮೇಲೆ ಎಳೆದುಕೊಂಡೆ ಅಷ್ಟೇ ಅಂದವ ಈಗ ತೆಪ್ಪಕ್ಕೆ ಕೆಳಗೆ ಇಳಿಯೋಕೆ ಏನು ತಗೊಳ್ತೀಯಾ ಅಂದು ರೇಗಿದ. ಹಿಂದಿನ ರಾತ್ರಿ ರಘು ಆಡಿದ ಮಾತು ನೆನಪಾಗಿ, ಹಾಗಾದರೆ ನೀವು ರಾತ್ರಿ ನಂಬಿಕೆ ದ್ರೋಹ ಅಂತೆಲ್ಲ ಹೇಳಿದ್ದು ಅಂತ ಕೇಳಿದಳು ಜಾನು. ನಿಂಗೆ ಹೇಳಿದ್ದು. ಮಾನ ಮರ್ಯಾದೆ ಇದ್ದೋಳು ಆಗಿದ್ದರೆ ಅರ್ಥ ಆಗ್ತಿತ್ತು. ಆದರೆ ಎರಡೂ ಇಲ್ಲ ಅಲ್ವಾ, ಅದಕ್ಕೆ ಆಗಿಲ್ಲ. ಅಷ್ಟೇ ಅಲ್ಲ, ಇಷ್ಟು ದಿನ ನಿನ್ನಿಂದ ದೂರ ಇದ್ದಿದ್ದು ನೀನು ಮಾಡಿದ ಮೋಸ ಗೊತ್ತಾಗಿ. ನಿನ್ನ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ಅಂತಾನೆ ಆಫೀಸ್ನಲ್ಲೂ PA ಪೋಸ್ಟ್ನಿಂದ ಕೆಳಗೆ ಇಳಿಸಿದ್ದು. ಆದಷ್ಟು ಬೇಗ ನಿಂಗೆ ವಿಚ್ಛೇದನ ಕೊಡ್ತೀನಿ, ತಯಾರಾಗಿರು ಅಂದವ ತಾನೇ ಬಾಗಿ ಕಾರ್ ಬಾಗಿಲು ತೆಗೆದು ಅವಳನ್ನು ಕೆಳಗೆ ತಳ್ಳಿ ತಿರುಗಿ ನೋಡದೆ ವೇಗವಾಗಿ ಹೋದ. ಅಳುವಂದೇ ಜೊತೆಯಾಗಿತ್ತು ಜಾಹ್ನವಿಗೆ. ಗಂಡನ ತಿರಸ್ಕಾರ ಅರಿವಾಗಿತ್ತು, ಆದರೆ ಕಾರಣ ತಿಳಿದಿರಲಿಲ್ಲ. ಅವನಾಗಿಯೇ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮದುವೆ ಆದವ ಈಗ ಇಷ್ಟೊಂದು ಆಪಾದನೆ ಮಾಡಲು ಕಾರಣವೇನು ಊಹಿಸದಾಗಿದ್ದಳು. ಕೆಲವೇ ದಿನಗಳಾದರೂ ಅಪರಿಮಿತ ಉಲುವಿನಲ್ಲಿ ಮುಳುಗಿಸಿದವನ ಈಗಿನ ಕಾರಣವಿರದ ತಿರಸ್ಕಾರ ಸಹಿಸೋಕೆ ಆಗಿರಲಿಲ್ಲ ಜಾನುಗೆ. ಹಾಗೆ ಕುಸಿದು ಕುಳಿತವಳ ಮುಂದೆ ಬೈಕ್ ಒಂದು ನಿಂತಿತ್ತು. ತಲೆ ಎತ್ತಿ ನೋಡಿದವಳಿಗೆ ಸಂಕಟದ ಜೊತೆಗೆ ಸಮಾಧಾನ ಕೂಡ. ಅಲ್ಲಿ ಇದ್ದಿತ್ತು ಪ್ರಕಾಶ್. ಬೈಕ್ ಇಳಿದು ಮಗಳ ಬಳಿಗೆ ಬಂದು ಏನಾಯಿತು ಜಾನು ಅಂತ ತಲೆ ನೇವರಿಸಿದವರ ಕೈ ಹಿಡಿದು ಅಪ್ಪ ಅಂತ ಜೋರಾಗಿ ಅಳೋಕೆ ಶುರು ಮಾಡಿದಳು. ಏನಾಯಿತು ಅಂತ ಮತ್ತೆ ಕೇಳಿದವರ ಮುಂದೆ ತನ್ನ ಗಂಡ ಹೇಳಿದನೆಲ್ಲ ಹೇಳಿದಳು. ಮಗಳು ಹಿಡಿದ ಕೈ ಕೊಡವಿಕೊಂಡವರೇ, ನೋಡು ಅಳಿಯಂದ್ರು ಏನೇ ಅಂದರೂ ನೀನು ಅಲ್ಲೇ ಇರಬೇಕು. ನೀನು ಸತ್ರು ಅಲ್ಲಿಂದ ತವರಿಗೆ ಬರಬಾರ್ದು, ಗೊತ್ತಾಯ್ತಾ? ಅಲ್ಲಿ ನೋಯ್ತೀಯೋ ಬೇಯ್ತೀಯೋ ನಿಂಗೆ ಬಿಟ್ಟಿತ್ತು. ಆದರೆ ಗಂಡ ಬಿಟ್ಟು ಮನೆಗೆ ಬಂದಿದ್ದಾಳೆ ಪ್ರಕಾಶ್ ಮಗಳು ಅಂತ ಯಾರೂ ನನ್ನ ಕಡೆಗೆ ಬೆಟ್ಟು ಮಾಡಿ ತೋರಿಸಬಾರ್ದು, ಗೊತ್ತಾಯ್ತಾ? ನಡಿ ಹೋಗು ಅಂದವರು ಅಲ್ಲಿಂದ ಹೊರಟರು. ಇತ್ತ ಗಂಡನ ಕಾರಣವಿರದ ತಿರಸ್ಕಾರ, ಅತ್ತ ಅಪ್ಪನಿಂದ ಸಿಗದ ಮಮಕಾರ. ಸೋತು ಸುಣ್ಣವಾಗಿ ಅಲ್ಲಿಂದ ಹೇಗೋ ಆಫೀಸಿಗೆ ಹೋಗೋ ಮನಸ್ಸಿರದೆ ಮನೆಗೆ ಬಂದಳು ಕಾವೇರಿ. ಅವರು ಮನೆಯಲ್ಲಿ ಇರದೇ ಇದ್ದಿದ್ದು ಉಪಯೋಗ ಆಗಿತ್ತು ಜಾನುಗೆ. ಮುಂದೆ ಕತೆ ಹೇಗಿದೆ ಕೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್.